25 years ago, Bengaluru Mysuru Infrastructure Corridor project na start ಮಾಡಿದ್ರು, which was supposed to be a game changer project. But ಇವತ್ತು ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ಅಬ್ಸರ್ವೇಷನ್ ನೀಡಿದೆ. 25 years ನಲ್ಲಿ ಜಸ್ಟ್ 1 ಕಿಲೋಮೀಟರ್ ರೋಡ್ ನ ಬಿಲ್ಡ್ ಮಾಡಿದ್ದಾರೆ. ಜಸ್ಟ್ 1 ಕಿಲೋಮೀಟರ್. ಹೈಕೋರ್ಟ್ ಇದೊಂದು ಪ್ರಾಜೆಕ್ಟ್ ಅಲ್ಲ, ಒಂದು ಡಿಲೇ ಸ್ಟೋರಿ ಅಂತ ಹೇಳಿದೆ. ಈಗ ಸದ್ಯ ಕರ್ನಾಟಕ ಗವರ್ಮೆಂಟ್ಗೆ ಪ್ರೆಸೆಂಟ್ ಆಗಿ ನಡೀತಿರೋ ಪ್ರಾಜೆಕ್ಟ್ ನ ಸ್ಕ್ರಾಪ್ ಮಾಡಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ. ಈ ಪ್ರಾಜೆಕ್ಟ್ 1990s ಅಲ್ಲಿ ಸ್ಟಾರ್ಟ್ ಆಗಿತ್ತು. ಎಕ್ಸ್ಪ್ರೆಸ್ ವೇಸ್, ಬೆಂಗಳೂರು ಡಿಕಂಜೆಷನ್ ಆ್ಯಂಡ್ ಸ್ಯಾಟಲೈಟ್ ಟೌನ್ಶಿಪ್ಸ್ನ ನಮಗೆ ಅದು ಪ್ರಾಮಿಸ್ ಮಾಡಿತ್ತು. ಆದರೆ ರಿಯಾಲಿಟಿ ಏನಂತಂದರೆ 111 ಕಿಲೋಮೀಟರ್ಸ್ ಎಕ್ಸ್ಪ್ರೆಸ್ ವೇನಲ್ಲಿ ಆಲ್ಮೋಸ್ಟ್ ಏನೂ ಕಂಪ್ಲೀಟ್ ಆಗಿಲ್ಲ. ಒಂದು ಸ್ಯಾಟಲೈಟ್ ಟೌನ್ಶಿಪ್ ಕೂಡ ಆಗಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 2000 ಕೋರ್ಟ್ ಕೇಸಸ್ ಪೆಂಡಿಂಗ್ ಆಗಿದೆ. ಕೋರ್ಟ್ ಪ್ರಕಾರ ಈ ಪ್ರಾಜೆಕ್ಟ್ ಪೇಪರ್ ಮೇಲಿದೆ, ಆದರೆ ಗ್ರೌಂಡ್ ಮೇಲಿಲ್ಲ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು 30 years ಅಗೋ. ಆ್ಯಂಡ್ ಪ್ರೆಸೆಂಟ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ 1.4 crores. ಈ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡೋದು ಪಬ್ಲಿಕ್ ಇಂಟ್ರೆಸ್ಟ್ ಅಗೇನ್ಸ್ಟ್ ಇದೆ ಅಂತ ಕೋರ್ಟ್ ಹೇಳ್ತಾ ಇದೆ. ಕೆಲವೊಂದಿಷ್ಟು ಪೆರಿಫೆರಲ್ ರೋಡ್ ಸಹ ಕನ್ಸ್ಟ್ರಕ್ಟ್ ಆಗಿದೆ, ಟೋಲ್ ಸಹ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಕೋರ್ ಪ್ರಾಜೆಕ್ಟ್ ಮಾತ್ರ ಫೇಲ್ ಆಗಿದೆ ಅಂತ ಬೆಂಚ್ ಕ್ಲಿಯರ್ ಆಗಿ ನಮಗೆ ಹೇಳಿದೆ. ಹೈಕೋರ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮೆಸೇಜ್ ಹೇಳಿದೆ, ಓಲ್ಡ್ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಗವರ್ಮೆಂಟ್ ರೀಥಿಂಕ್ ಮಾಡಿ ಪ್ರೆಸೆಂಟ್ ಸಿಚುವೇಶನ್ಗೆ ಸೂಟ್ ಆಗೋ ಥರ ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ನೌ ದ ಬಾಲ್ ಇಸ್ ಇನ್ ಕರ್ನಾಟಕ ಗವರ್ಮೆಂಟ್ಸ್ ಕೋರ್ಟ್. ಪಾಸ್ಟ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ತಾರಾ ಇಲ್ಲ ಫ್ಯೂಚರ್ಗೆ ಬಿಲ್ಡ್ ಮಾಡ್ತಾರಾ? ಕಮೆಂಟ್ ಮಾಡಿ.